ಹಬ್ಬದಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರ. ಅಥಣಿ ಕಟ್ಟಡ ನಿರ್ಮಾಣ ಕಾರ್ಮಿಕ ಜನರ ಆರೋಗ್ಯ ಜಾಗೃತಿಗೆ ಉಚಿತ ಆರೋಗ್ಯ ಶಿಬಿರಗಳು ಸಹಕಾರಿಯಾಗಿವೆ. ವಿಶೇಷವಾಗಿ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ರವರ ಹುಟ್ಟು ಹಬ್ಬದ ನಿಮಿತ್ತ ಉಚಿತ ಆರೋಗ್ಯ ತಪಾಸಣೆ ಮಾಡಿ ಅವರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ಮೂಡಿಸುತ್ತಿರುವ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ಕಾರ್ಯ ಶ್ಲಾಘನೀಯ ಎಂದು ಆರೋಗ್ಯ ತಪಾಸಣೆ ಶಿಬಿರದ ಸಂಯೋಜಕ ರಾಜು ಕಂಬಾಳೆ ಅವರು ಹೇಳಿದರು. ಅವರು ಪಟ್ಟಣದ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘ, ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ಪುನೀತ ರಾಜಕುಮಾರ ಅವರ ಹುಟ್ಟು ಹಬ್ಬದ ನಿಮಿತ್ತ ಹಮ್ಮಿಕೊಂಡ ಉಚಿತ ಆರೋಗ್ಯ ತಪಾಸಣೆ ಮತ್ತು ತರಬೇತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕರುನಾಡ ಯುವರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬ ಆಚರಿಸಿ ಸಿಹಿ ಹಂಚಿ ಆರೋಗ್ಯ ತಪಾಸಣೆ ಕಾರ್ಯಕ್ಕೆ ಸಂಘಟನೆಯ ಸದಸ್ಯರು ಸೇರಿ ಚಾಲನೆ ನೀಡಿದರು. ಆನಂತರ ಸಂತೋಷ ಮಾಂಗ ಮಾತನಾಡಿ ಎಲ್ಲ ಸದಸ್ಯರು ಹಾಗೂ ಅವರ ಕುಟುಂಬಸ್ಥರು ಈ ಶಿಬಿರದ ಸದುಪಯೋಗ ಪಡೆದುಕೊಳ್ಳಿ ಎಂದರು. ಈ ವೇಳೆ ಕಾರ್ಮಿಕ ನಿರೀಕ್ಷಕಿ ಭುವನೇಶ್ವರಿ ಢಾಲೆ, ಸಚಿನ ಕನಾಳ, ರಾಜು ಕಂಬಾಳೆ, ಸಂತೋಷ ಮಿರ್ಜಿ, ಮಂಜುನಾಥ ಮೇಲಿಮನಿ, ಮಂಜುನಾಥ ಮೂಲಿಮನಿ, ಸ್ಥಳೀಯ ಸಂಘದ ವಿಜಯಕುಮಾರ ಸನದಿ, ಸವಾನಂದ ಚಮಕೇರಿ, ಪ್ರಕಾಶ ಮಾದರ, ಸಂತೋಷ ಮಾಂಗ, ಪ್ರಹ್ಲಾದ ವಾಘಮೊರೆ, ಬಾಬಾಲಾಲ ಮುಕ್ಕೇರಿ, ರಮೇಶ ವಡ್ಡರ, ಸುರೇಶ ಜಗದಾಳೆ, ಲಕ್ಕಪ್ಪ ಪೂಜಾರಿ, ಸಿಕಂದರ ಮುಜಾವರ, ಮಹಿಬೂಬ ತರಾಳ, ಅನಿಸಾ ಮುಜಾವರ, ಶಿವಾಜಿ ಮೋರೆ, ಮಾರುತಿ ಸೌದತ್ತಿ, ದಶರಥ ಕೊಕರೆ ಸೇರಿದಂತೆ ಅನೇಕರಿದ್ದರು. ಬೈಟ್ ಸಂತೋಷ ಮಾಂಗ, ಖಜಾಂಜಿ ಕಟ್ಟಡ ಕಾರ್ಮಿಕರ ಸಂಘ ಅಥಣಿ. ಬೈಟ್ ರಾಜು ಕಂಬಾಳೆ, ಸಂಯೋಜಕರು ಆರೋಗ್ಯ ತಪಾಸಣೆ ಶಿಬಿರ. ವರದಿಗಾರರು ಲಕ್ಕಪ್ಪ ನಾಯ್ಕ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ ಅಥಣಿ. ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕಟ್ಟಡ ಕಾರ್ಮಿಕರ ಸಂಘದಿಂದ ಅವರು ಹುಟ್ಟಹಬ್ಬಿತ್ತು. ಇವತ್ತು ಅವರ ಹುಟ್ಟಹಬ್ಬ ಕಾರ್ಯಕ್ರಮ ನಿಮಿತ್ತವಾಗಿ ಹೆಲ್ತ್ ಕ್ಯಾಂಪ್ ಇಟ್ಕೊಂಡಿದ್ದೀವಿ. ಎಲ್ಲರೂ ಕೂಡಿ ಎಲ್ಲ ಕಾರ್ಮಿಕರು ಅದರ ಸದುಪಯೋಗ ಪಡ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ನಿಮ್ಗೆ ಇದೇ ಕೊಡ್ತೀವಿ, ಒಂದು ಕಾರ್ಮಿಕ ಇಲಾಖೆ ಮತ್ತು ಇವ್ರದ್ದು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕಟ್ಟಡ ಕಾರ್ಮಿಕರ ಕ್ಷೇಮಾಭಿವೃದ್ಧಿ ಸಂಘ ಅಥಣಿ ಅವರ 50ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಕಾರ್ಮಿಕ ಮಂಡಳಿಯ ವತಿಯಿಂದ ಹಾಗೂ ನಮ್ಮ ಸಂಘದ ವತಿಯಿಂದ ಫಲಾನುಭವಿಗಳಿಗೆ ಉಚಿತ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಇದು ವಿಶೇಷವಾಗಿ ನಮ್ಮ ಪುನೀತನವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಈಗ ಈ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಕಾರ್ಮಿಕರ ಹಾಗೂ ಅವರ ಅವಲಂಬಿತರಿಗೂ ಕೂಡ ಈ ಚಿಕಿತ್ಸೆಯನ್ನು ಅವರು ಉಚಿತ ತಪಾಸಣೆಯನ್ನು ಅವರು ಪಡೆದುಕೊಳ್ಳಬೇಕಂತ ನಮ್ಮಲ್ಲಿ ವಿನಂತಿ. ಸಂತೋಷ್ ಮಾಂಗ್.